ನಮಸ್ಕಾರ ಕನ್ನಡ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಅಮ್ಮನ ನಮ್ಮ ತಂಗಿಯವ್ರ ಸ್ಕೂಲದ ಬಿಟ್ಬಿಟ್ಟು ಬೆಳಗ್ಗೆ ಏನೋ ಫಂಕ್ಷನ್ ಇತ್ತು ಅಂದ್ಬಿಟ್ಟು ರೆಡಿಯಾಗಿದ್ದೆ. ಆಲ್ಮೋಸ್ಟ್ ಅಲ್ಲೂ ಶರ್ಟ್ ಹಾಕ್ಕೊಂಡು ಟಿಫನ್ ಮಾಡ್ತಾಯಿದ್ದೆ. ಡ್ಯೂಟಿಗೆ ಹೋಗೋದು ಬೇಡ ಅಂದ್ಬಿಟ್ಟು ಮೂಡ್ ಆಫ್ ಆಗಿ ಇದನ್ನ ಬಿಡೋಕ್ಕೆ ಬಂದೆ. ಹಂಗೆ ನಮಗೆ ಬೇಕು 2 ದಿನ ನಾನು ಬರ್ತೀನಿ ಮನೆ ಹತ್ರ ಅಂತ ಹೇಳ್ತಾನೆ ಇದ್ದೆ. ನಾನೇ ಫ್ರೀ ಇದ್ದಿಲ್ಲ, ಅದಕ್ಕೆ ಇವತ್ತು ಹೋಗ್ತಾಯಿದ್ದಿಲ್ಲ. ಬಾದಾಯ್ತು ಡ್ಯೂಟಿಗೆ ಹೋಗ್ತಾಯಿಲ್ಲ ಅಂದ್ಬಿಟ್ಟು ಕಾಲ್ ಮಾಡಿದೆ. ಅವನು ನಾನು ಹೊರತುದಲ್ಲೇ ಇದ್ದೀನೋ, ಫುಲ್ಲು ಟ್ರಾಫಿಕ್ ಇದೆ ಅಂತ ಅಂದ. ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಫೋನ್ ಇಟ್ಟೆ. ಆಮೇಲೆ ಇಲ್ಲಿ ಮುತ್ತಮ್ಮ ಕ್ಲಾಸ್ ಹತ್ರ ಬಂದಾಗ ಶೇಖರ್ ಕಪ್ ನೋಡಿದೆ. ಅಮ್ಮ ಶೇಕ್ ಕುಡಿದ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದು. ನಾನು ನಿಮ್ಗೆಲ್ಲರಿಗೂ ಹೇಳೋದು ಒಂದೇ, ಚೆನ್ನಾಗಿದೆ ಫುಡ್ ತಿನ್ನಿ, ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ, ಬಾಡಿ ಚೆನ್ನಾಗಿಟ್ಕೊಳ್ಳಿ, ಅದಕ್ಕಿಂತ ದೊಡ್ಡದೇನಿಲ್ಲ ಅಂದ್ಬಿಟ್ಟು ನನಗೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿತ್ತು. ಸೆಕೆ ಬೇರೆ, ಬಿಸಿಲು. ಆಮೇಲೆ ಸ್ವಲ್ಪ ನೀರು ಕುಡಿದೆ. ಏನು ರೋಡ್ ಕೆಟ್ಟೋಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಕೆಟ್ಟೋಗ್ಬಿಟ್ಟಿದೆ. ಏನು ಹಳ್ಳದಿನ ನೋಡಿ ಗಾಯ್ಸ್ ಹೆಂಗಿದೆ ರೋಡಿಗೆ. ಫುಲ್ಲು ನನ್ನ ಗಾಡಿ ಕೆಳಗಡೆ ಟಚ್ ಆಗುತ್ತೆ. ಹಿಂಗೆ ಒಂದೊಂದು ಹಳ್ಳದಲ್ಲಂತೂ ಬಿಟ್ಟರೆ ಅಂತೂ ಮುಗ್ದೋಯ್ತು. ಟೈರ್ ತಿರುಗ್ತಾ ಇರುತ್ತೆ, ಗಾಡಿ ಫುಲ್ಲು ಕಚ್ಕೊಂಡ್ಬಿಟ್ಟಿರುತ್ತೆ ಕೆಳಗಡೆಗೆ. ಇಲ್ಲಿ ನೋಡಿ, ಇಲ್ಲೂ ಹಾಗೆ ಸಿಕ್ಕಾಪಟ್ಟೆ ಹಳ್ಳದಿನ್ನಿದೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಗಾಡಿ ಹೋಗುತ್ತೋ ಇಲ್ಲ ನನಗೆ ಡೌಟ್ ಆಗ್ತಾಯಿದೆ. ಅಷ್ಟು ಫುಲ್ಲು ಹಳ್ಳ ಇದೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ರೋಡ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ ನೋಡಿ. ಯಪ್ಪ ಎಷ್ಟು ಅಂತೂ ಆಫ್ ರೋಡಿಂಗ್ ಮುಗಿಸಿ ಮನೆ ಕಡೆ ಬಂದೆ. ಇಯರ್ಬಡ್ಸ್ ಎಲ್ಲ ಇಕ್ಕಿ ಲಾಕ್ ಮಾಡಿ ಮನೆ ಕಡೆ ಬಂದೆ. ನೋಡಿದೆ ನಮ್ಮ ಬಾಕಿ ನಿಂತ್ಕೊಂಡಿದ್ದ. ನಮ್ಮ ಟಾಮಿ ಎಲ್ಲಿ ಅಂದ್ಬಿಟ್ಟು ನೋಡಿದೆ. ಅಣ್ಣ ನಾನು ಇಲ್ಲೇ ಇದ್ದೀನಿ ಅಂದ. ಹಂಗೆ ಒಳಗಡೆ ಬಂದೆ. ಮಲ್ಕೊಂಡಿದ್ದೆ. ನಮ್ಮ ವಿವೇಕ್ ಮತ್ತೆ ಕಾಲ್ ಮಾಡ್ದೆ. ಮತ್ತು ಅದೇ ರೋಡಲ್ಲಿ ಬಂದೆ. ನೋಡಿ ಪಾಪ ಎಷ್ಟು ಬೇಜಾರಾಗುತ್ತೆ. ಲಕ್ಷ ಗಾಡಿ ಕೊಟ್ಟರು ರೋಡ್ ಸರಿಯಲ್ಲ. ಆಮೇಲೆ ನಾನು ಬಂದಿದ್ದೀನಿ ಬಾದ ಅಂತಂದು ಫೋನ್ ಮಾಡಿದೆ. ಬಾದ ನಾನು ಇಲ್ಲೇ ಇದ್ದೀನಿ ಅಂತಂದೆ. ಬಂದು ಇಲ್ಲಿ ವೇಟ್ ಮಾಡ್ತಿದ್ದೀನಿ. ನಿದ್ದೆಗನಲ್ಲಿ ಬಂದಿದ್ದೀನಿ. ಸಿಕ್ಕಾಪಟ್ಟೆ ನಿದ್ದೆ. ಅಂತೂ ಅಣ್ಣ ಬಂದ. ಬನ್ನಿ ಕರೆದೆ. ನೋಡಿ ಹೆಂಗೆ ಬಾದ ಕಂಡಲ್ಲೇ ಬಾದ ಎಷ್ಟು ಚೆನ್ನಾಗಿತ್ತು ನಿಮ್ಮ ಮುಖ ನೋಡಿ ಅಂತ ಮನದಲ್ಲಿ ಅಂತಂದು. ಹೆಂಗೆ ಮ್ಯಾಜಿಕ್ ಯಾವಾಗಲೂ ಹಿಂಗೆ ನಮ್ದು ಇದೆ ಫುಲ್ಲು ಹತ್ಕೊಂಡು ಹೋಗ್ತಾರೆ ರೋಡು. ಹಿಂಗೆ ನಮಸ್ಕಾರ. ಗೊತ್ತಪ್ಪ ಕ್ಲಾಸ್ ಎಕ್ಸ್ಪರ್ಟ್ ಬಂದಿದ್ದಾನೆ. ಗೈಸ್ ನಿಮ್ಮ ಹುಡುಗ ಇವತ್ತು ಚಿಡ್ಡಿ ಹಾಕೊಂಡು ಲಾಕ್ ಮಾಡ್ತಾವನೆ. ಏನದು ಡೈಲಾಗ್ ಇದೆಯಲ್ಲ, ಗ್ರಾಮೀಣ ಉಡುಪು. ಆಗ ಈಗ ಮತ್ತೆ ಆಫ್ ರೋಡಿಂಗ್ ಮುಗಿಸಿ ಮನೆಗೆ ಬಂದ್ವಿ. ನಾನು ವಿವೇಕ್ ಟಾಮಿ ಜೊತೆ ಆಟ ಆಡ್ತಾಯಿದ್ದ. ಅವಾಗ ಇಬ್ಬರಿಗೂ ಅದು ಏನಿಲ್ಲ ಗೊತ್ತಿಲ್ಲ. ನಾವು ವಿವೇಕ್ ಟಾಮಿನ ನೋಡಿದಾಗೆಲ್ಲ ನಗು ಬರುತ್ತೆ.
ಆಮೇಲೆ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಬಿಡೋಕ್ಕಂತ ಮತ್ತೆ ಗಮನ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಏನ್ ಬೇಕು ಹೇಳೋ? ಅಲ್ಲ, ಹುಡುಗಿರ್ ಸಹವಾಸ ಮಾಡಬಾರ್ದು. ಜಿಮ್ಗೆ ಹೋಗ್ಬೇಕು ಮತ್ತೆ. ಹಾಂ ಸರಿ ತಗೋ ಬಾಯ್. ಸರಿ ಬಾಯ್. ಸರಿ ಬಾಯ್ ಬಾಯ್. ಅಣ್ಣನಿಗೆ ಸಖತ್ತಾಗಿ ಲವಲ್ ದೋಕಾಗಿದೆ, ಮೋಸ ಆಗಿದೆ. ಅದಕ್ಕೆ ಆ ಥರ ಹೇಳ್ತಾನೆ. ಆಮೇಲೆ ನಾನು ಬರ್ತಾಯಿದ್ದಾಗ ಯಾವುದೋ ಮೇಡಮ್ ಕ್ಲೀನ್ ಆಗ್ತಾಯಿದ್ದ. ಮತ್ತೆ ಸ್ವಲ್ಪ ದೂರ ಬಂದು ನೋಡಿದ್ರೆ ಮತ್ತೆ ಮಳೆ ನಿಲ್ಲೇ ಇಲ್ಲ, ಮತ್ತೆ ಜಾಸ್ತಿ ಆಯಿತು. ಇಲ್ಲಿ ನೋಡಿದ್ರೆ ವೈರ್ ಟಚ್ ಆಗಿಬಿಟ್ಟು ದೊಡ್ಡದಾಗಿ ಬೆಂಕಿನೇ ಬಂತು. ಹಾಗೆ ಮತ್ತೆ ಇಲ್ಲಿ ಬೇಕ್ರಿ ಹತ್ರ ಬಂದೆ. ಸುಮ್ಮನೆ ಏನು ಬೇಕ್ರಿ ಮುಂದೆ ನಿಂತ್ಕೊಳೋದು ಅಂದ್ಬಿಟ್ಟು ಒಂದು ಎಗ್ ಪಪ್ ಆರ್ಡ್ರ್ ಮಾಡಿದೆ. ಬನ್ನಿ ಇವಾಗ ತಿನ್ನೋಣ. ತಿಂದ್ಬಿಟ್ಟು ಹಂಗೆ ಇದ್ದೆ, ಮಳೆ ಹಂಗೆ ಏನು ನಿಲ್ಲೇ ಇಲ್ಲ. ಹಾಗೆ ಒಂದೆರಡು ಫೋಟೋ ತೆಗಿತಾ ಇದ್ದೆ. ಅಂತಿಂತು ಮನೆಗೆ ಬಂದು ಜಿಮ್ ರೆಡಿ ಆದೆ. ನಮ್ಮ ಆಸ್ಮಾ ಮೇಡಮ್ ಫೋನ್ ಮಾಡಿದ್ರು. ಹಂಗೆ ಬಾಯ್ ಹೇಳ್ಬಿಟ್ಟು ಗಾಡಿ ಹತ್ಕೊಂಡು ಜಿಮ್ ಕಡೆಗೆ ಬಂದ್ವಿ. ಬನ್ನಿ ಫ್ರೆಂಡ್ಸ್, ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಆದಷ್ಟು ಮನೆಯಲ್ಲಿ ನೀವು ಕೂಡ ಎಕ್ಸಸೈಸ್ ಮಾಡಿ. ಒಂದು 20 ಮಿನಿಟ್ಸ್ ಅದು ಎಕ್ಸಸೈಸ್ ಮಾಡಿ, ಒಂದು 20 ಮಿನಿಟ್ಸು ವಾಕ್ ಮಾಡಿ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ. ಅಂತಿಂತು ಎಕ್ಸಸೈಸ್ ಮುಗಿಸಿ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತಿದ್ದು ಟ್ರೈಸಿಪ್ಸ್ ಎಲ್ಲ ವರ್ಕೌಟ್ ಮುಗಿಸಿ ಮತ್ತು ಮನೆ ಕಡೆ ಬಂದ್ವಿ. ನಾನು ಆಚೆ ಬಂದಿದ್ದೆ, ನಮ್ಮ ಅಣ್ಣ ಫೋನ್ ಬಿಟ್ಬಿಟ್ಟು ಬಂದಿದ್ದು. ಅಂತಿಂತು ಬಂದ್ವಿ. ಮತ್ತು ಸ್ವಲ್ಪ ಹೊರಗಡೆ ಫಂಕ್ಷನ್ಗೆ ಹೋಗೋದಾಯಿತು. ನಮ್ಮ ಅಕ್ಕ ಮಗಂದು ಬರ್ಡೇ ಇತ್ತು. ಇವನೇ ಬರ್ಡೇ ಗಾಯಿ. ಸಖತ್ ಆ್ಯಕ್ಟಿವ್ ಆಗಿದ್ದಾನೆ. ಅವರು ಸ್ವಲ್ಪ ಸಿಡ್ಲು ಬಂತು, ರಾಮ್ 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 ಅಂತಾನೆ. ಹಾಗೆ ಇದೆ ನಮ್ಮ ಅಕ್ಕ. ಆಮೇಲೆ ಶೇಕ್ ತೊಗೊಂಡೋಗಿದ್ದೆ. ಶೇಕ್ ಕುಡಿದು ಮತ್ತೆ ಮನೆ ಕಡೆ ಬಂದೆ. ಒಂದು 2-3 ಫೋಟೋ ಹಿಡಿದು ಮಲ್ಕೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.